ನಾನೊಂದು ಮಾತಿಲ್ಲಿ ಹೇಳ್ತೀನಿ, ಇಡೀ ಅಭಿಮಾನಿ ವರ್ಗ ಆಸೆ ಬಿದ್ದು ಆಟಗಾರರು ನಾವು ಸೇರಿದಂತೆ ನಿನ್ನೆ ದಿನ ಇಷ್ಟು ಕಾತುರದಿಂದ ನೋಡ್ತಾ ಇದ್ವು, ಇಷ್ಟು ಖುಷಿಯಿಂದ ಕುಪ್ಪಳಿಸಿದ್ವು. ಎಲ್ಲರ ಒಂದು ಸಂತೋಷನ ಕಿತ್ಕೊಂಡಿರುವ ಸರ್ಕಾರ ಇದು, ಎಲ್ಲರ ಸಂತೋಷ. ಅವರು ಆಟ ಆಡಿ ಬಂದಿದ್ದಾರೆ, ಖುಷಿಯಿಂದ ಸನ್ಮಾನ ಮಾಡೋಕ್ಕೆ ಇಷ್ಟು ಲಕ್ಷಾಂತರ ಜನ ಸೇರಿದ್ದಾರೆ, ಪ್ರತಿಯೊಬ್ಬರು ಇಷ್ಟು ನಿರೀಕ್ಷೆಯಿಂದ ಇದ್ದಾರೆ. ಎಲ್ಲರ ಮನೆಯಲ್ಲೂ ಸೂತಕದ ಛಾಯೆ, ಪ್ರತಿಯೊಬ್ಬರ ಮನೆಯಲ್ಲೂ ಟಿ ವಿ ಹಾಕಿದರೆ ಇವತ್ತು ಈ ಥರ ಆಯಿತು. ಯಾವತ್ತಾದರೂ ಕರ್ನಾಟಕದಲ್ಲಿ ಕಾಲು ತುಳಿತಕ್ಕೆ ಇಷ್ಟು ಜನ ಸತ್ತಿದ್ದು ಇದೆಯಾ? ನನಗೆ ಗೊತ್ತಿದ್ದಂಗೆ ಇಲ್ಲ. ಈ ಥರ ಪರಿಸ್ಥಿತಿ ಇರಬೇಕು ಅಂದರೆ ಮಾನ್ಯ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನನಗೊಂದು ಮಾತು ಈ ವಾಹಿನಿ ಮುಖಾಂತರ ಕೇಳಕ್ಕೆ ಇಷ್ಟಪಡ್ತೀನಿ. ಮಾತೆತ್ತಿದ್ರೆ ನೀವು KCA ಬಗ್ಗೆ ಹೇಳ್ತಿರಲ್ಲ, ಪೊಲೀಸರ ಬಗ್ಗೆ ಹೇಳ್ತಿರಲ್ಲ, ಕರ್ನಾಟಕ ಪೊಲೀಸರ ಬಗ್ಗೆ ಮಾತಾಡ್ತೀರ. ಇವತ್ತು KCAನೇ ಆಯೋಜನೆ ಮಾಡಿದ್ದು ಹೌದಾದರೆ ನೇರವಾಗಿ ಏರ್ಪೋರ್ಟಿಂದ ಚಿನ್ನಸ್ವಾಮಿ ಸಭಾಂಗಣಕ್ಕೆ ಹೋಗ್ಬೇಕಿತ್ತು. ಯಾಕೆ ನಿಮ್ಮ ಫ್ಯಾಮಿಲಿ ಜೊತೆ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಫೋಟೋ ಬೇಕಿತ್ತು? ಬೆಳಿಗ್ಗೆಯಿಂದಲೂ ಕೂಡ ಏನು ಮೇಡಮ್ ನಾನು ಒಪ್ಪಲ್ಲ ಮೇಡಮ್ ಇದನ್ನ. ನಾನು KCAದಲ್ಲಿ ಇದು ಮೊದಲ ಬಾರಿ ಈ ತರದ್ ನಡೀತಾ ಇರೋದು. ಎಷ್ಟು ಈ ತರ ಲಕ್ಷಾಂತರ ಜನ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮೊದಲ ಸಾರಿ ಪೊಲೀಸರಿ ಬೈಯುವುದಲ್ಲ, ನೇರವಾಗಿ ನಾನು ರಾಜ್ಯದ ಗೃಹ ಮಂತ್ರಿ ಮತ್ತೆ ಮುಖ್ಯಮಂತ್ರಿ ರಾಜಕೀಯ ನಿಲ್ಲಿಸ್ಕೊಂಡಿದ್ರು, ಒಳಗಡೆ ಬಿಡ್ಬೇಕಿತ್ತಲ್ಲ. ನೀವ್ ಹೇಳ್ತಾ ಇದ್ರಲ್ಲ, ಅದಕ್ಕೊಂದು ಪೂರಕವಾಗಿ ನಾನು ಹೇಳ್ತೀನಿ. ಇವತ್ತು ಫಸ್ಟ್ ಸರಿ ಇದಕ್ಕೆ ಟಿಕೆಟೇ ಇಲ್ಲ ಅಂತ ಹೇಳಿದ್ರು, ಟಿಕೆಟೆಡ್ ಅಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಟಿಕೆಟ್ ಬೇಕು ಅಂತ ಹೇಳಿದ ತಕ್ಷಣ ಯಾವ್ದೋ ಪಾಸ್ ದುಡ್ಡಿಲ್ಲ ಟಿಕೆಟ್ ಅಂತ ಹೇಳಿದ್ರು. ಅದನ್ನು 3 ಗಂಟೆ ತನಕ ಯಾಕೆ ಕೊಟ್ಟಿಲ್ಲ? ಅದನ್ನ KCA ಕೇಳಿ. ಅದನ್ನೇ ಕೇಳ್ತಿರೋದವರು. ನೋಡಿ ನಿಮ್ಗೆ ಗೊತ್ತಿಲ್ಲ ಮೇಡಮ್ ಯಾವುದು KCA ಅಂಡರ್ ಬರುತ್ತೆ, ಯಾವುದು ನಿಮ್ಮ ಚಾನೆಲ್ ಮಾತಾಡಿದಾಗ ಕರ್ನಾಟಕದ ಮಾನ ಮರ್ಯಾದೆ ಅಂತ ಮಾತಾಡಿದ್ರು. ಬರೀ ಬೆಂಗಳೂರಲ್ಲ, ಇಡೀ ದೇಶ ವಿದೇಶದಲ್ಲಿ ಇದನ್ನು ನೋಡುವಂತಹ ಒಂದು ಇದು ಸಭೆ. ಅಂತದ್ರಲ್ಲಿ ನೀವು ಯಾವುದೇ ಒಂದು ಸೂಕ್ತ ಭದ್ರತೆ ಇಲ್ಲ, ಒಂದು ಸೂಕ್ತ ಕ್ರಮ ಇಲ್ಲ, ಸೂಕ್ತ ನೀಟಾಗಿ ಆಯೋಜನೆ ಮಾಡಿದ್ರೆ ಎಂತ ಕಾರ್ಯಕ್ರಮ ಇದು? ಈ ತರ ಕಾರ್ಯಕ್ರಮದಲ್ಲಿ ಇಷ್ಟು ಬೆಂಗಳೂರಲ್ಲಿ ಇವತ್ತು ಸೂತಕದ ಛಾಯೆ ನಾವೆಲ್ಲ ಇರಬೇಕಾಗಿತ್ತ? ಈ ತರ ಒಂದು ಚಿಕ್ಕ ಒಂದು 9ನೇ ಕ್ಲಾಸ್ ಮಗರಿ 9ನೇ ಕ್ಲಾಸ್ 6 ವರ್ಷದ ಮಗನು ಹೃದಯವಿದ್ರ ಬೇಡ, ಒಂದು ಇಷ್ಟು ದೊಡ್ಡ ಇದು ಮಾಡಿ ಬೇರೆ ಬೇಡ. ನೀವು ಒಂದು ಮಾತು ಸಿಂಪಲ್ ಆಗಿ ಹೇಳ್ತೀನಿ, ವಿವರ್ಸ್ ಇದನ್ನು ಒಪ್ಕೋತಾರೆ ಅಂತ ಅನ್ಕೋತೀನಿ. ಎಷ್ಟು ಆಂಬ್ಯುಲೆನ್ಸ್ ಇತ್ತಲ್ಲಿ? ನಾನು ಅಲ್ಲಿ ಹೋಗಿದ್ದೆ. ಎಷ್ಟು ಆಂಬ್ಯುಲೆನ್ಸ್ ಇತ್ತು ಹೇಳಿ ನನಗೆ? ಪೊಲೀಸರು ಪಾಪ ಎತ್ಕೊಂಡು ಹೋಗ್ತಾ ಇದ್ದಾರೆ, ಸಿಕ್ಕ ಕಾರಲ್ಲಿ ಜನರನ್ನು ಎತ್ಕೊಂಡು ಹೋಗ್ತಾರೆ. ಒಂದು ಆಂಬ್ಯುಲೆನ್ಸ್ ಗತಿ ಇತ್ತ ನಮ್ಮ ಕರ್ನಾಟಕದಲ್ಲಿ? ಇಡೀ ನ್ಯಾಷನಲ್ ನೋಡ್ತಾ ಇದ್ವಿ. ಎಷ್ಟು ದೊಡ್ಡ ಕಾರ್ಯಕ್ರಮ ಆದಾಗ, ನಾವೊಂದು ಸಂಘ ಸಂಸ್ಥೆಗಳ ಕಾರ್ಯಕ್ರಮ ಆದಾಗ 1000 ಜನ ಸೇರುವಾಗಲೇ ಅಲ್ಲಿ ಆಂಬ್ಯುಲೆನ್ಸ್ಗೆ ಹೇಳ್ತೀವಿ ನಾವು, ಮಣಿಪಾಲ್ ಹಾಸ್ಪಿಟಲ್ ಇನ್ನೊಂದು ಕಡೆಗೆ. ಎಷ್ಟು ಆಂಬ್ಯುಲೆನ್ಸ್ ಇತ್ತು ಇಲ್ಲಿ ಹೇಳಿ ನೋಡೋಣ? ಈ ತರ ಘಟನೆ ಆದಾಗ ತೋರಿಸಿದ್ರಿ, ಎಷ್ಟು ಜನ ಮಗುನ ಎತ್ಕೊಂಡು ಹೋದ್ರು, ಎಷ್ಟು ಜನ ಪೊಲೀಸರು ಎತ್ಕೊಂಡು ಹೋದ್ರು. ಈ ತರ ಪರಿಸ್ಥಿತಿ ನಮ್ಮ ಕರ್ನಾಟಕಕ್ಕೆ ಬರಬೇಕು. ಬೇರೆಯವ್ರಿಗೂ ಅವಕಾಶ ಕೊಡೋಣ. ನಾಗೇಂದ್ರ ಅವರು. ಮೇಡಮ್, ಇವತ್ತೇನಾಗ್ತೈತೆ, ರಾಜ್ಯ ಸರ್ಕಾರದಲ್ಲಿ ಸರ್ಕಾರ ಬಂದಾಗಿಂದ ನಡೀತಾ ಇದಿಷ್ಟೇ ಅವೈಜ್ಞಾನಿಕ ಕಾರ್ಯಕ್ರಮಗಳೇ ಮಾಡಿಕೊಂಡು ಇವತ್ತು ಸರ್ಕಾರನ ಕುಂಠಿತ ಮಾಡಿ ರಾಜ್ಯದ ಜನಗಳನ್ನ ಇವತ್ತು ಸಾವು ನೋವುಗಳು ತಂದಕ್ಕೆ ಕಂಡಿಟ್ಬಿಟ್ಟಿದ್ದಾರೆ. ಇವತ್ತು ನೀವು ನೋಡಿರ್ಬೋದು, ಇವತ್ತು ಆರೋಗ್ಯ ಇಲಾಖೆಯಲ್ಲಿ ನಡೀತಾ ಇರೋಂಥ ವಿದ್ಯಮಾನಗಳು ಮತ್ತು ದೇಶ ಇವತ್ತು ಎದುರಿಸ್ತಾರಂಥ ಭಯಂಕರವಾದ ಮುಂದೆ ಬರುವಂಥ ಕೊರೋನಾಗಳಿಗೆ ಯಾವ ರೀತಿ ಸಜ್ಜಾಗಬೇಕು ಅಂತೇಳಿ ಇದೇ ಮಾಧ್ಯಮಗಳಲ್ಲಿ ಮಾಸ್ಕ್ ಹಾಕಬೇಕು, ಎಷ್ಟೆಷ್ಟು ಕೊರೋನಾಗಳು ಪಾಸಿಟಿವ್ ಇದೆ ಅಂತ ರಾಜ್ಯದಲ್ಲಿ ಚೆನ್ನಾಗಿ ಮಾಹಿತಿ ಆರೋಗ್ಯ ಇಲಾಖೆಗಿದೆ, ರಾಜ್ಯ ಸರ್ಕಾರಕ್ಕೂ ಇದೆ. ಇಷ್ಟು ಕ್ರೌಡ್ ಪೀಪಲ್ಸ್ನ ಒಂದು ಕಡೆ ಗ್ಯಾದರ್ ಮಾಡಬೇಕಂದ್ರೆ ಸರ್ಕಾರಕ್ಕೆ ಜ್ಞಾನ ಇಲ್ವಾ? ಅವೈಜ್ಞಾನಿಕ ಇದೆಯಾ? ಇವತ್ತು ಆ ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಅಲ್ಲಿ ನೋಡ್ತೀವಿ, ಜನಗಳ ಪ್ರಶ್ನೆ ಇದು, ನನ್ನ ಪ್ರಶ್ನೆ ಅಲ್ಲ, ಜನಗಳ ಪ್ರಶ್ನೆ ಅಲ್ಲ ಸ್ವಾಮಿ. ಇವತ್ತು ಕಾರ್ಯಕ್ರಮ ಮಾಡಿದ್ರು, ಈ ಆಟಗಾರನ್ನೆಲ್ಲ ಕರ್ಕೊಂಬಂದು ವಿಧಾನಸೌಧದ ಮುಂದೆ ಸ್ಟೇಜ್ ಮಾಡಿ, ಸ್ಟೇಜಲ್ಲೇ ಒಂದು ಫೋಟೋ ಕೂಡ ಕ್ಲಿಯರಿಟಿ ಇಲ್ಲ. ಯಾರಿದ್ರಲ್ಲಿ VIP ಯಾರಿದ್ರು? ಬರೀ ರಾಜಕಾರಣಿಗಳ ಕುಟುಂಬದವರು, ಹೆಂಡತಿ, ಮಕ್ಕಳು, ಮೊಮ್ಮಗ, ತಾತ, ಮುತ್ತಾತ, ಮುತ್ತಜ್ಜಿ ಇವರಿದ್ರು ಅಲ್ಲಿ ಸ್ಟೇಜ್ ಮೇಲೆ. ಇದೇ ಇವ್ರು ಮಾಡೋ ಕಾರ್ಯಕ್ರಮ ಇದು? ಇದೇ ಈ ಸರ್ಕಾರ ನಡೆಸ್ಕೊಂತಾರೆ ರೀತಿ ನೀತಿಗಳು? ಇವತ್ತು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಮುಂದಿನ ಭವಿಷ್ಯದ ನಿಧಿಗಳು ಇವತ್ತು ಸತ್ತಿರೋದು. ಆ ಮಗು ಏನಾಗ್ತಾಯಿತ್ತು ನಾಳೆ? IAS ಆಗ್ಬೋದಾಯ್ತು, IPS ಆಗ್ಬೋದಾಯ್ತು, ರಾಜ್ಯದ ಪ್ರೈಮ್ ಮಿನಿಸ್ಟರ್ ಆಗ್ಬೋದಾಯ್ತು, ಡಾಕ್ಟರ್ ಆಗ್ಬೋದಾಯ್ತು, ಇಂಜಿನಿಯರ್ ಆಗ್ಬೋದಾಯ್ತು, ಸೈನ್ಸ್ ಆಗ್ಬೋದಾಯ್ತು. ಅಂತ ಒಂದು ನಾಗೇಂದ್ರ ಅವರೇ, ವೈದ್ಯರು ಸತ್ತೋಗಿದ್ದಾರೆ ಅಲ್ಲ, ಇದ್ದಾರೆ ಇವತ್ತು ಮಕ್ಕಳ ಸ್ಥಿತಿ. ಇವತ್ತು ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬೇಜವಾಬ್ದಾರಿಗೆ ಹೇಳ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಅವರು ಇಲ್ಲಿ ಪಕ್ಷ ತರೋದು ಬೇಡ, ಕಾಂಗ್ರೆಸ್, BJP, JDS ಇನ್ನಿತರ ಪಕ್ಷಗಳು ನಮಗೆ ಬೇಡ. ರಾಜ್ಯ ಜನ 7 ಕೋಟಿ ಜನಸಂಖ್ಯೆಗೆ ಅವರು ರಾಜ್ಯದ ಮುಖ್ಯಮಂತ್ರಿ. ಇವತ್ತು ವಿಧಾನಸೌಧ ಮುಂದೆ ನಡೆಯುವಂತ ಸ್ಟೇಜ್ ಕಾರ್ಯಕ್ರಮಕ್ಕೆ ನಾನು ಹೊಣೆ, ವಿಧಾನಸೌಧದಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ಮುಂದೆ ನಡೆಯುವಂಥ ಕಾರ್ಯಕ್ರಮಕ್ಕೆ ನಾನು ಹೊಣೆ ಅಲ್ವಾ?
ಯಾವ್ದು ಮೇಡಮ್ ಏನ್ ಮಾತಿದು ರಾಜ್ಯದ ಜನಕ್ಕೆ ಏನ್ ಕೊಡ್ತಾರೆ ಸಂದೇಶ ಅವರು